ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಅಣಕು ಶವಯಾತ್ರೆಯನ್ನ ಮಾಡಿದ್ದಾರೆ. ಮೂಡಲಗಿಯಿಂದ ಗುರ್ಲಾಪುರ ತನಕ ಅಣಕು ಶವಯಾತ್ರೆ ಮಾಡಿದ್ದಾರೆ. ಕಾರಣ ಯಾರು ಸ್ಪಂದಿಸಬೇಕಾಗಿತ್ತು, ಸ್ಪಂದಿಸಲಿಲ್ಲ, ಬರಲಿಲ್ಲ. ಏನಾಗಿದೆ, ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ತೀನಿ ಅನ್ನುವಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಬರಲಿಲ್ಲ ಸಕ್ಕರೆ ಸಚಿವರಿಂದ. ಕೇಂದ್ರ ದತ್ತ ಬೊಟ್ಟು ಮಾಡಿ ತೋರಿಸುವಂತಹ ಪ್ರಯತ್ನಗಳಾಯಿತು. ಸೊ ಪಟಾಕಿ ಸಿಡಿಸಿ ಬೊಬ್ಬೆ ಹೊಡೆದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ ಸತ್ತಪ್ಪ ಸತ್ತ ಅಂತ ಹೇಳಿ ಘೋಷಣೆ ಹಾಕಿ ಬೊಬ್ಬೆ ಹಾಕಿದ್ದಾರೆ ರೈತರು. ಗುರ್ಲಾಪುರ ಕ್ರಾಸ್ ನಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದು ಅಣಕು ಶವಯಾತ್ರೆಯನ್ನ ಮಾಡಿದ್ದಾರೆ. ಸಕ್ಕರೆ ಸಚಿವರ ಅಣಕು ಶವಯಾತ್ರೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ. ಈಗಾಗಲೇ ಈ ರೈತರ ಹೋರಾಟ ಎಲ್ಲಾ ಕಡೆ ವ್ಯಾಪಿಸ್ತಾ ಇದೆ. ತೀವ್ರ ಗತಿಯಲ್ಲಿ ಈಗ ಈ ಹೋರಾಟ ನಡೀತಾ ಇದ್ದು ಹೋರಾಟದ ಸ್ವರೂಪ ಬದಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲೂ ಪ್ರತಿಭಟನೆ ಜೋರಾಗಿದೆ. ಚಿಂಚೋಳಿಯಲ್ಲಿ ಕಬ್ಬು ಬೆಳೆಗಾರರಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಣಕು ಶವಯಾತ್ರೆಯನ್ನ ಇಲ್ಲೂ ನಡೆಸಲಾಗಿದೆ. ಪಟ್ಟಣದ ವಿವಿಧ ಬೀದಿಗಳಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅಣಕು ಶವಯಾತ್ರೆಯನ್ನ ನಡೆಸಿದ್ದು ತಹಶೀಲ್ದಾರ್ ಕಚೇರಿ ಮುಂದೆ ಸಚಿವ ಪಾಟೀಲ್ ಅಣಕು ಶವ ಬಿಟ್ಟು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹವನ್ನ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ನಿಗದಿಗೆ ಕಬ್ಬು ಬೆಳೆಗಾರರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗ ಎಲ್ಲಾ ಕಡೆ ವ್ಯಾಪಿಸ್ತಾ ಇದೆ ಹೋರಾಟ. ನಾವು ಗಮನಿಸಿದ್ವಲ್ಲ, ಈಗ ಎಷ್ಟರ ಮಟ್ಟಿಗೆ ರೈತರು ಹೋರಾಟವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಎಲ್ಲ ಸಂಘಟನೆಯವರು ಅನೇಕರು ಅದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಪ್ರತಿ ಹಳ್ಳಿಯಿಂದಲೂ ಕೂಡ ರೈತರು, ಪ್ರತಿ ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ರೈತರು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ರೈತರು ಹೋರಾಟ ಮಾಡಿದ್ರೆ, ರೈತರನ್ನ ಎದುರು ಹಾಕೊಂಡ್ರೆ ಯಾವ ಸರ್ಕಾರ ಉಳಿದಂತಹ ಒಂದು ಸ್ಥಿತಿಯೇ ಇಲ್ಲ. ಇಂತಹ ಸಂದರ್ಭದಲ್ಲಿ ರೈತರು ಈಗ ಹೋರಾಟ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ. ಚಿಂಚೋಳಿಯಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡಿದ್ರು. ಯಾಕಂದ್ರೆ ಅವರು ಕೇಳ್ತಾ ಇರುವಂತದ್ದು 3,500 ಬೆಲೆಯನ್ನ ನಿಗದಿ ಮಾಡಬೇಕು ಟನ್ಗೆ ಅಂತ ಹೇಳಿ. ಅಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಆಗಲ್ಲ, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ. ಆದ್ರೆ ಇಲ್ಲಿದ್ದವ್ರು ಅಟ್ಲೀಸ್ಟ್ ಸ್ಪಂದಿಸಬೇಕಲ್ಲ, ಏನು ಎತ್ತ ಹೇಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಆದ್ರೂ ಯೋಚನೆ ಮಾಡಬೇಕಾಗಿತ್ತು. ಇದೀಗ ಹೋರಾಟ ಈ ಒಂದು ಸ್ವರೂಪವನ್ನು ಪಡೆದುಕೊಂಡ ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಜೊತೆಗೆ ಸಕ್ಕರೆ ಸಚಿವರ ವಿಚಾರದಲ್ಲಿ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ಇಲ್ಲಿ ಈಗ ನಾವು ಗಮನಿಸಬೇಕಾಗೋದು ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಎಲ್ಲಾ ಜನಪ್ರತಿನಿಧಿಗಳು ಯಾರು ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಕಬ್ಬು ಕಾರ್ಖಾನೆಯ ಮಾಲೀಕರುಗಳು ಎಲ್ಲರೂ ಕೂಡ ಜನಪ್ರತಿನಿಧಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅವರ ಒಂದು ಕಾರ್ಖಾನೆಗಳು. ಇಂತಹ ಸಂದರ್ಭದಲ್ಲಿ ಇದೀಗ ಜನಪ್ರತಿನಿಧಿಗಳ ಮಾಲೀಕತ್ವದಲ್ಲಿರುವಂತಹ ಕಾರ್ಖಾನೆಗಳ ವಿಚಾರದಲ್ಲಿ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆಯಾ, ಒಂದು ರೀತಿಯಾದಂತಹ ದೃಢ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವ ಪ್ರಶ್ನೆ ಇದೆ. ಎಲ್ಲಾ ಮಾಲೀಕರುಗಳು ಜನಪ್ರತಿನಿಧಿಗಳು ಏನ್ ಹೇಳ್ತಿದ್ದಾರೆ, ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಕೇವಲ ಬಾಯಿ ಮಾತಿನಲ್ಲೇ ಅನ್ನೋದು ಸಾಬೀತಾಗ್ತಿದೆ. ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿಕ್ಕೋಡಿಯಿಂದ ಲೋಹಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಬುರಗಿಯಿಂದ ಅರುಣ್ ಕುಮಾರ್ ಕದಮ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಚಿಕ್ಕೋಡಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕೇಳೋಣ. ಲೋಹಿತ್, ಈಗ ಚಿಕ್ಕೋಡಿಯಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತಿನ ರೈತರ ಹೋರಾಟ ಯಾವ ಸ್ವರೂಪವನ್ನ ಪಡ್ಕೊಂಡಿದೆ? ಖಂಡಿತವಾಗ್ಲೂ ನವಿತಾ, ಇವತ್ತಿಗೆ 8ನೇ ದಿನದ ಹೋರಾಟದ ಕಿಚ್ಚು ಯಾವ ಮಟ್ಟಿಗೆ ಬೆಳಗಾವಿ ಜಿಲ್ಲೆಯಾದಂತಹ ಹಬ್ಕೊಂಡಿದೆ ಅಂತಂದ್ರೆ, ರಾಜ್ಯ ಹೆದ್ದಾರಿಗಳು ಸಂಪೂರ್ಣವಾಗಿ ಈಗ ಸ್ತಬ್ಧ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಏನು ಗುರ್ಲಾಪುರ ಕ್ರಾಸ್ನಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ, ಇವತ್ತಿಗೂ ಕೂಡ ಜನ ಇಲ್ಲಿ ಸಾಗರೋಪದ ಸಾಬರಾಗಿ ಜನ ಬರ್ತಾ ಇದ್ದಾರೆ, ರೈತರು ಬರ್ತಾ ಇದ್ದಾರೆ, ಸಂಘ ಸಂಸ್ಥೆಗಳು ಬಂದು ಇವತ್ತು ಕರವೇ ರಕ್ಷಣಾ ವೇದಿಕೆದವರು ಬರ್ತಾ ಇದ್ದಾರೆ, ಮಠಾಧೀಶರು ಬರ್ತಾ ಇದ್ದಾರೆ. ಸೊ ಹೀಗೆ ನಾನಾ ರೀತಿಯ ಇವತ್ತು ಶಾಲಾ ಶಿಕ್ಷಕರು ಕೂಡ ಬಂದಿದ್ರು, ವಿದ್ಯಾರ್ಥಿಗಳು ಬಂದಿದ್ರು. ಸೊ ಹೀಗೆ ಪ್ರತಿಯೊಬ್ಬರು ಬಂದು ಈ ಒಂದು ರೈತರ ಹೋರಾಟಕ್ಕೆ ಇವತ್ತು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಿರಂತರವಾಗಿಯೂ ಕೂಡ ಜನ ಬರೋದು ಹೋಗೋದು ನಡೀತಾನೆ ಇದೆ. ಸೊ ರೈತರು ಏನಿವತ್ತು ಬೆಲೆ ನಿಗದಿ ಆಗ್ಲೇಬೇಕು ಅನ್ನುವಂತ ಪಟ್ಟನ್ನ ಹಿಡ್ಕೊಂಡಿದ್ರು. ಅವ್ರಿಗೆ ಈಗ ಸಾರ್ವಜನಿಕರ ಸಾಥ್ ಕೂಡ ಸಿಗ್ತಾ ಇದೆ. ಸಾಮಾನ್ಯ ಜನ ಕೂಡ ಇವತ್ತು ರೈತರ ಪರವಾಗಿ ನಿಂತ್ಕೊಂಡು ಮಾತನಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಬಹುತೇಕ ಎಲ್ಲರೂ ಕೂಡ ರೈತರ ಮಕ್ಕಳೇ. ಹಾಗಾಗಿ ಇವತ್ತು ರೈತರಿಗೆ ಆಗುವಂತ ಸಂಕಷ್ಟ ನಮಗೂ ಕೂಡ ಹಾಗೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಇದೇನೋ ನಿಟ್ಟಿನಲ್ಲಿ ಇವತ್ತು
ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ನವಿತಾ, ಈಗಾಗಲೇ ಏನಂತಂದ್ರೆ ಈ ಒಂದು ಹೋರಾಟ ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಇವತ್ತು ಸಂಜೆವರೆಗೂ ಕೂಡ ಡೆಡ್ಲೈನ್ ಆಗಿದೆ. ಇವತ್ತೇ ಈ ಒಂದು ಗುರ್ಲಾಪುರದಲ್ಲಿ ಏನಂದ್ರೆ ಒಂದು ರೀತಿ ಶಾಂತ ರೀತಿಯ ಹೋರಾಟ ನಡೀತದೆ. ಸೊ ನಾಳೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಒಂದ್ ರೀತಿ ಇವರ ಸ್ಪಂದನೆಗೆ ಸೊಪ್ಪಾಗ್ತಾ ಇದ್ರೆ, ಅಂದ್ರೆ ಇವರಿಗೆ ಸ್ಪಂದನೆ ನೀಡದೇ ಇದ್ರೆ, ಇವರ ಬೇಡಿಕೆಗೆ ಸಕ್ಕರೆ ಸಚಿವರಾಗ್ಲಿ ಸರ್ಕಾರ ಆಗ್ಲಿ ಅಸ್ತು ಅಂತ ಹೇಳದೇ ಇದ್ರೆ ಇದು ಉಗ್ರ ಸ್ವರೂಪ ಪಡ್ಕೊಡೋದಕ್ಕೆ ಈಗ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡೋದಕ್ಕೆ ಈಗಾಗಲೇ ರೈತರು ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಏನೇ ಆಗ್ಲಿ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ರೆ ಇಲ್ಲಿಗೆ ನಾವು ಪ್ರತಿಭಟನೆ ಕೈ ಬಿಡ್ತೀವಿ, ಇಲ್ಲದೆ ಇದ್ದ ಹೋದಂತ ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ, ನಾವು ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಹೋಗಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ, ಅಲ್ಲಿಂದ ನಾವು ಬಿಟ್ಟು ಕದಲೋದಿಲ್ಲ. ಈಗಾಗಲೇ ಏನು ಹೋರಾಟಗಳು ನಡೀತಾ ಇದೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ, ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆನ ಇವತ್ತು ರೈತರು ನೀಡ್ತಾ ಇರುವಂತದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಲೋಹಿತ್. ಇನ್ನು ಕಲಬುರಗಿಯಾಗೂ ಕೂಡ ಈ ಒಂದು ಹೋರಾಟ ವ್ಯಾಪಿಸಿದೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್ ಕುಮಾರ್, ಯಾವ ರೀತಿಯಾಗಿ ಅಲ್ಲಿನ ಹೋರಾಟ ಇದೆ ಈಗ, ಅಲ್ಲಿ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ ರೈತರ ಹೋರಾಟಕ್ಕೆ? ಹೌದು ನವಿತಾ, ಕಲಬುರಗಿಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಈಗ ಜೋರಾಗಿರುವಂಥದ್ದು. ಕಲಬುರಗಿಯ ಜಿಲ್ಲೆಯ ಅಫಜಲ್ಪುರ ತಾಲೂಕು ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ರೈತ ಸಂಘಟನೆ ಮುಖಂಡರು ಈಗ ಪ್ರತಿಭಟನೆ ನಡೆಸಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಕಬ್ಬು ಕಟಾವಿಗೆ ಬರುವಂಥ ಸಂದರ್ಭದಲ್ಲೇ ಏನು FRP ದರವನ್ನು ಇನ್ನೂವರೆಗೂ ಕೂಡ ನಿಗದಿ ಮಾಡಿರಲಿಲ್ಲ. ಆದರೆ ಇಲ್ಲಿವರೆಗೂ ಕೂಡ ನಿಗದಿ ಮಾಡಿಲ್ಲ. ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರನ್ನು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನಂತಂದರೆ ಸಭೆಯನ್ನು ಮಾಡಿದ್ರು. ಕಬ್ಬಿನ ಏನು ಪ್ರತಿ ಟನ್ಗೆ ಇಂತೆ 3,500 ಬೆಲೆ ನಿಗದಿ ಮಾಡಬೇಕಂತ ರೈತರನ್ನು ಆಗ್ರಹ ಮಾಡಿದ್ರೆ, ಆದರೆ ಅದಕ್ಕೆ ಕಾರ್ಖಾನೆಯವರು ಒಪ್ಪಲಿಲ್ಲ. ಹಾಗಾಗಿ 2-3 ಮೀಟಿಂಗ್ಗಳನ್ನು ಕೂಡ ವಿಫಲವಾಗಿರುವಂಥದ್ದು. ಇವತ್ತು ಏನಂತಂದ್ರೆ ಕಬ್ಬು ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಇನ್ನೂ ಕೂಡ FRP ದರದಲ್ಲಿ ಏನು 3,500 ರೂಪಾಯಿ ಕೊಡಬೇಕಂತ ಹೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಕಲಬುರಗಿಯ ಅಫಜಲ್ಪುರ ತಾಲೂಕಿನಲ್ಲಿ ರೈತರು ಪ್ರತಿಭಟನೆ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸುಮಾರು 4-5 ಫ್ಯಾಕ್ಟರಿಗಳಿದ್ದಾವೆ ಕಲಬುರಗಿ ಜಿಲ್ಲೆಯಲ್ಲಿ. ಆದರೆ ಕಬ್ಬು ಹಚ್ಚುವಂತ ಸಂದರ್ಭದಲ್ಲಿ ಅದಾದ ಬಳಿಕ ಇವರು ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಲ್ಲ. ಅಲ್ಲದೆ FRP ಕಬ್ಬು ಕಟಾವಿ ಬಂದಂತ ಸಂದರ್ಭದಲ್ಲಿ ಮಾಡಿದ್ರೆ ಮೊದಲೇ ಇದರ ಏನಂತಾರೆ FRP ಪ್ರತಿ ಟನ್ಗೆ ಇಂತಿಷ್ಟು ಅಂತ ಒಂದು FRP ದರವನ್ನ ನಿಗದಿಯನ್ನ ಮಾಡಬೇಕು. ಆದರೆ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಹಾಗಾಗಿ ನಮಗೆ ಏನಂತಾರೆ ಈ ಬಾರಿ ಏನಂತಾರೆ ಮುಂಗಾರು ಮಳೆ ಜಾಸ್ತಿ ಆಗಿದ್ರೆ ಸಂಪೂರ್ಣವಾಗಿ ಬೆಳೆಗಳು ಹಾಗೆ ಹಾಳಾಗಿರುವಂತದ್ದು. ಅಲ್ಲದೆ ಕಬ್ಬು ಕೂಡ ಸಾಕಷ್ಟು ಹಾಳಾಗಿದೆ. ಅಳಿದುಳಿದ ಕಬ್ಬಿಗೆ ಕೂಡ ಸೂಕ್ತ ಬೆಲೆ ಸಿಗದೆ ಇರುವುದರಿಂದ ರೈತರು ಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ನಮಗೇನಂತಾರೆ ಪ್ರತಿ ಟನ್ಗೆ 3,500 ಕೊಡಲೇಬೇಕು, ಇಲ್ಲದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಚಿಂಚೋಳಿ ತಾಲೂಕಿನಲ್ಲಿ ಕಬ್ಬು ಬೆಳೆಗಾರರಿಗೆ ಪ್ರತಿಭಟನೆ ಮಾಡಿರುವಂತದ್ದು ಸಚಿವ ಶಿವಾನಂದ ಪಾಟೀಲ್ ಅವರ ಏನು ಶವವನ್ನು ಅಣುಕು ಶವ ಪ್ರದರ್ಶನ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಜಿಲ್ಲೆಯಲ್ಲಿ ಇಷ್ಟೆಲ್ಲ ಸಕ್ಕರೆ ಫ್ಯಾಕ್ಟರಿಗಳಿದ್ರು ಕೂಡ ರೈತರಿಗೆ ಅನ್ಯಾಯನ ಮಾಡ್ತಾ ಇರ್ತವೆ. ಪ್ರತಿ ಬಾರಿ ಕೂಡ ಕಟಾವಿ ಬಂದಂತ ಸಂದರ್ಭದಲ್ಲಿ FRP ದರ ನಿಗದಿ ಮಾಡದೇನೆ ರೈತರ ಮಧ್ಯೆ ಜಗಳ ಹಚ್ಚುವಂತ ಕೆಲಸ ಫ್ಯಾಕ್ಟರಿಯವರು ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿ ನಮಗೆ ಸೂಕ್ತ ಪರಿಹಾರ ಏನಂತಂದ್ರೆ ನಮಗೆ ಒಂದು ಬೆಲೆಯನ್ನ ನಿಗದಿ ಮಾಡಬೇಕು. 3,500 ನಾವು ಆಗ್ರಹವನ್ನು ಆಗಿದೆ. ಆದರೆ ಈ ಒಂದು ಹಿಂದೆ ನಡೆದಂತ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಸಕ BR ಪಾಟೀಲ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯನ್ನು ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಏನಂತಂದ್ರೆ ಸುಮಾರು 3,500 ರೈತರ ಬೇಡಿಕೆ ಇದೆ. ಆದರೆ ಹೆಚ್ಚು ಕಡಿಮೆ ರೈತರೊಂದಿಗೆ ಒಂದು ಕೂತ್ಕೊಂಡು ಮಾತುಕತೆಯನ್ನು ಮಾಡಿ ಒಂದು ನಿರ್ದಿಷ್ಟವಾದಂತ ಒಂದು ದರವನ್ನು ನಿಗದಿ ಮಾಡಬೇಕು. ಆದರೆ ನಿಗದಿ ಮಾಡದೇನೆ ರೈತರಿಗೆ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಚಲ್ಲಾಟ ಫ್ಯಾಕ್ಟರಿ ಅವರು ಆಡ್ತದ್ದು ಸರಿಯಲ್ಲ. ಯಾಕಂತಂದ್ರೆ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ರೈತರು ಯಾವಾಗ ಕಟಾವ್ ಆಗುತ್ತೆ ಇಲ್ಲಾಂದ್ರೆ ಇದ್ದಂತ ಬೆಳೆ ಕೂಡ ಹಾಳಾಗುತ್ತೆ. ಹಾಗಾಗಿ ಅವರು ಎಷ್ಟು ಬೆಲೆಯನ್ನು ಕೊಡ್ತಾರೆ ಆ ಒಂದು ಬೆಲೆಗೆ ಇವರು ರೈತರು ಮಾರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಆ ರೈತರಿಗೆ ಕಟಾವಿಗೆ ಬರುವಂತ ಮುಂಚೆಯ ದರವನ್ನು ನಿಗದಿ ಮಾಡಬೇಕು. ಅಲ್ಲದೆ ಯಾರು ರೈತರು ಮೊದಲಿನ ನೋಂದಣಿಯನ್ನು ಮಾಡ್ಕೊಳ್ತಾರೆ ಹಾಗಾಗಿ ಆ ಒಂದು ಸೀರಿಯಲ್ ವೈಸ್ ಅನ್ನ ರೈತರ ಕಬ್ಬನ್ನ ಕಟಾವು ಮಾಡ್ಕೋಬೇಕು. ಆದ್ರೆ ಇವ್ರೇನಂತ ರೈತರ ಮಧ್ಯಾಹ್ನ ಜಗಳ ಹಚ್ಚಿ ನಾ ಮುಂದು ಅನ್ನುವಂತ ರೀತಿಯಲ್ಲಿ ರೈತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಸರ್ಕಾರ ನಿವಾರಣೆಯನ್ನು ಮಾಡಬೇಕು. ಅಲ್ಲದೆ ಫ್ಯಾಕ್ಟರಿ ಅವರು ಕೂಡ ಒಂದು ನಿಗದಿತವಾದಂತಹ ಬೆಲೆಯನ್ನ ನಾವು ಇಂತಿಷ್ಟು ಪ್ರತಿ ಟನ್ಗೆ ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತ ಹೇಳಿ ಅದಾದರೂ ನಿಗದಿ ಮಾಡಬೇಕಂತ ಆಗ್ರಹ ಮಾಡಿ ಈಗ